बेळगाव शहरातील एका ज्येष्ठ नागरिकाची डिजिटल अरेस्ट नावाखाली व्हिडिओ कॉलद्वारे तब्बल 15 कोटी रुपयांची फसवणूक झाल्याची माहिती शहर पोलीस आयुक्त भूषण बोरसे यांनी दिली. शुक्रवारी बेळगाव येथे पत्रकारांशी बोलताना त्यांनी सांगितले की सायबर गुन्हेगार स्वतःला अधिकारी म्हणून भासवून डिजिटल अटकच्या नावाखाली ज्येष्ठ नागरिकांना घाबरवतात आणि त्यांच्याकडून पैसे उकळतात. 18 ಮಾರ್ಚ್ 2026 ಬೆಳಗಾವಿ ನಗರದ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ದು FIR ದಾಖಲು ಮಾಡಲಾಗಿದೆ. ಒಂದು ಸೀನಿಯರ್ ಸಿಟಿಸನ್, ಬೆಳಗಾವಿ ನಗರದ ಒಂದು ಸೀನಿಯರ್ ಸಿಟಿಸನ್ ಅವರಿಗೆ ವಿಡಿಯೋ ಕಾಲ್ ಮಾಡಿ ನಿಮ್ಮದು ಬ್ಯಾಂಕ್ ಅಕೌಂಟ್ದು ಯಾವುದು ಮನಿ ಲಾಂಡ್ರಿಂಗ್ ಕೇಸ್ ಜೊತೆಗೆ ಸಂಬಂಧ ಇದೆ, ನೀವು ದೊಡ್ಡದು ಫ್ರಾಡ್ ಮಾಡಿದ್ದೀರಿ ಅಂತ ನಾವು ಸರ್ಕಾರಿ ಅಧಿಕಾರಿಗಳು ಮಾತಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವರಿಂದ 15 ಕೋಟಿ ರೂಪಾಯಿ ವಂಚಕರು ಅವರಿಂದ ತಗೊಂಡಿದ್ದಾರೆ. ಈಗ ನಮ್ಮ ಹತ್ರ ಬಂದ ಮೇಲೆ 1930ಗೆ ನಾವು ಕಂಪ್ಲೇಂಟ್ ಮಾಡಿಕೊಂಡು ಸುಮಾರು 90 lakhsದು ದುಡ್ಡು ನಾವು ಫ್ರೀಸ್ ಮಾಡಿದ್ದೀವಿ. ಅದು ರಿಟರ್ನ್ ಮಾಡೋಕ್ಕೆ ನಾವು ಪ್ರಕ್ರಿಯೆ ಶುರು ಮಾಡ್ತೀವಿ. ನಮ್ಮ ಎಲ್ಲ ಬೆಳಗಾವಿ ನಗರದ ಸಾರ್ವಜನಿಕರಿಗೆ, ಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ ಅವರಿಗೆ ನಂದು ಕೋರಿಕೆ ಇದೆ, ದಯವಿಟ್ಟು ಡಿಜಿಟಲ್ ಅರೆಸ್ಟ್ ಅಂತ ಯಾವುದೇ ಕಾನೂನಿ ಪ್ರಾವಿಧಾನ ಇಲ್ಲ. ನಿಮಗೆ ಈ ಥರ ಯಾರು ಫೋನ್ ಮಾಡಿದರೆ ಸಿಂಪ್ಲೆಸ್ಟ್ ಏನಿದೆ ಅಂದರೆ ಆ ಫೋನ್ ಕಾಲ್ ಕಟ್ ಮಾಡಿ ಅಷ್ಟೇ. ಅವನು ಬೆದರಿಕೆ ಹಾಕ್ತಾನೆ, ನಿಮ್ಮ ಮನೆಯಲ್ಲಿ ಬಂದುಬಿಡ್ತೀವಿ, ನಿಮ್ಮೆಲ್ಲ ನೆಂಟರಿಗೆ ಹೇಳ್ತೀವಿ. ಅವರು ನಿಮ್ಮ ಸೈಕಾಲಜಿ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಈ ಥರ ನಿಮಗೆ ಯಾರು ಕರೆ ಮಾಡಿದರೆ ನೀವು ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ, 24 ಗಂಟೆ ಈ ಪೊಲೀಸ್ ಸ್ಟೇಷನ್ ಓಪನ್ ಇರುತ್ತೆ. ಅಲ್ಲಿ ಕೂಡ ನಿಮಗೆ ಸಮಾಧಾನ ಆಗಿಲ್ಲ ಅಂದರೆ 112ಗೆ ನಮಗೆ ಕರೆ ಮಾಡಿ, ನಾವು ಒಂದು ನಮ್ಮ ತಂಡವನ್ನು ಎಕ್ಸ್ಪರ್ಟನ್ನು ನಿಮ್ಗೆ ಹತ್ರ ಕಳಿಸ್ಕೊಡ್ತೀವಿ. ಆದರೂ CBI ಆಗಲಿ, ED ಆಗಲಿ, ಸುಪ್ರೀಂ ಕೋರ್ಟ್ ಆಗಲಿ, ಹೈಕೋರ್ಟ್ ಆಗಲಿ, ಅಥವಾ ಯಾವುದೇ SP ಆಫೀಸ್, CP ಆಫೀಸ್ ಈ ಥರ ವಿಡಿಯೋ ಕಾಲ್ ಮುಖಾಂತರ ಯಾರಿಗೆ ದುಡ್ಡು ಕಳಿಸಿ ಅಂತ ಕೇಳಲ್ಲ. ಡಿಜಿಟಲ್ ಅರೆಸ್ಟ್ ಕಾನೂನಿನಲ್ಲಿ ಈ ಪ್ರಾವಿಧಾನ ಇಲ್ಲ. ನಿಮ್ಮ ಕಷ್ಟದಿಂದ ಪಡೆದ ಹಣ ಈ ಥರ ಈ ವಂಚಕರಿಗೆ ಕೊಡಬೇಡಿ. ಯಾವುದೇ ಡೌಟ್ ಇದ್ದರೆ ನಿಮಗೆ ಸೈಬರ್ ವಿಚಾರದಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಭೇಟಿ ಮಾಡಿ, ಇಲ್ಲಾಂದರೆ 112ಗೆ ಕರೆ ಮಾಡಿ. ನಮ್ಮ ತಂಡ ನಿಮ್ಮ ಮನೆಯಲ್ಲಿ ಬರುತ್ತೆ. ಇವರು ದೇ ಪ್ಲೇ ವಿತ್ ದ ಸೈಕಾಲಜಿ. ಫಸ್ಟ್ ಇವರು ಬ್ಯಾಂಕ್ದು ಡೀಟೇಲ್ ಇವರು ಓಪನ್ ಸೋರ್ಸಿಂದ ತಗೋತಾರೆ, ಮತ್ತು ಏನೇನು ಕೇಸ್ ಆಗಿದೆ ಅದರ ಬಗ್ಗೆ ಕೂಡ. ಈಗ ಈ ಕೇಸ್ನಲ್ಲಿ ಜೆಟ್ ಏರ್ವೇಸ್ದು ಏರ್ಲೈನ್ ಇತ್ತು, ಅಲ್ಲೇನು ಫ್ರಾಡ್ ಆಗಿದೆ, ಅದಕ್ಕೆ ನಿಮ್ಮ ಅಕೌಂಟ್ ಲಿಂಕ್ ಇದೆ ಅಂತ ಹೇಳಿದ್ದಾರೆ. ಯಾವುದಾದ್ರೂ ಇದು ಬೆದರಿಕೆ ಹಾಕ್ತಾರೆ. ಮತ್ತು ಯಾವಾಗಲೂ ಡಿಜಿಟಲ್ ಅರೆಸ್ಟ್ನಲ್ಲಿ ಸೀನಿಯರ್ ಸಿಟಿಸನ್ಸ್ ಬಲಿ ಆಗ್ತಾ ಇದ್ದಾರೆ. ಅವರು ರಿಟೈರ್ಡ್ ಆಗ್ತಾರೆ, ಇಮೋಷ್ನಲಿ ವಲ್ನರೇಬಲ್ ಇರ್ತಾರೆ, ಸಾಕಷ್ಟು ಸಲ ಮಕ್ಕಳು ಇರಲ್ಲ. ಸೊ ಯಾರ ಜೊತೆಗೆ ಕನ್ಸಲ್ಟ್ ಮಾಡಬೇಕು ಅವರಿಗೆ ಭಯ ಇರುತ್ತೆ, ಗಾಬರಿ ಇರುತ್ತೆ. ಅದಕ್ಕೋಸ್ಕರ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ನಿಮಗೆ ಯಾವುದೇ ಡೌಟ್ ಇದ್ದರೆ 112ಗೆ ಕರೆ ಮಾಡಿ. ನೀವು ಸ್ಟೇಷನ್ಗೆ ಬರೋದು ಅವಶ್ಯಕತೆ ಇಲ್ಲ. ನನ್ನ ಅಧಿಕಾರಿ ನಿಮ್ಮ ಮನೆಗೆ ಬರ್ತಾರೆ, ನಿಮಗೆ ಭೇಟಿ ಮಾಡ್ತಾರೆ, ನಿಮಗೆ ಕೌನ್ಸಿಲಿಂಗ್ ಕೊಡ್ತಾರೆ. ದಯವಿಟ್ಟು ನಮ್ಮ ಬೆಳಗಾವಿ ನಗರದ ಎಲ್ಲ ಸೀನಿಯರ್ ಸಿಟಿಸನ್ಸ್ ಈ ಥರ ಡಿಜಿಟಲ್ ಅರೆಸ್ಟ್ಗೋಸ್ಕರ ನಿಮಗೆ ಯಾರು ಫೋನ್ ಮಾಡಿದರೆ ಫಸ್ಟ್ ತಕ್ಷಣ ಫೋನ್ ಕಟ್ ಮಾಡಿ ನಮಗೆ ಕರೆ ಮಾಡಿ, 112ಗೆ ಕರೆ ಮಾಡಿ, ನಾವು ನಿಮ್ಮ ಸಹಾಯಕ್ಕೆ ಬರ್ತೀವಿ. कोणताही संशयास्पद व्हिडिओ कॉल आल्यास तत्काळ प्रतिसाद देऊ नये आणि 112 या आपत्कालीन क्रमांकावर संपर्क साधावा असे आवाहन त्यांनी केले. नजीम बेडगेरी, KMM मराठी, बेळगाव. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज. आदर्श ड्रेस सर्कल, खड़े बाजार, बेलगावी.